ಪ್ರತಿ ಶುಕ್ರವಾರ ಪ್ರಾರ್ಥನಾ ಮಂದಿರಗಳಿಗೆ ಬಂದಾಗ ನೀವು ಹೇಳಿದ್ರಿ ಒಂದು ಕಣ್ಣು ಸಂವಿಧಾನ ಇನ್ನೊಂದು ಕಣ್ಣು ಗ್ರಂಥವನ್ನ ಓಕೆ ಧರ್ಮ ಗ್ರಂಥವನ್ನ ಅಂತ ಹೇಳಿದ್ರಿ. ನಿಮ್ಮಲ್ಲಿರುವಂತಹ ಕೆಲ ಮೌಲ್ವಿಗಳೇ ಅಡ್ಡದಾರಿಯನ್ನ ಹುಡುಗರು ನಡೆಸ್ತಾ ಇದಾರ ಅಂತ ಪ್ರಚೋದನೆ ಹೇಳಿ ಕೊಡುವಂತಹ ಸ್ಟೇಟ್ಮೆಂಟ್ಗಳು. ನೀವುಗಳು ಭಾರಿ ಚೆನ್ನಾಗಿ ಮಾತಾಡ್ತೀರಾ ಸರ್. ಬ್ರದರ್ಹುಡ್, ಇವ್ರು ನಮ್ಮ ಅಣ್ಣ, ಇವ್ರು ನಮ್ಮ ತಮ್ಮ, ಸಹಬಾಳ್ವೆಯಿಂದ ಹೋಗೋಣ ಅಂತಾರೆ. ಬಟ್ ನಿಮ್ಮಲ್ಲಿರುವಂತಹ ಎಷ್ಟು ಉದಾಹರಣೆಗಳು ನಿಮ್ಗೆ ದೇವಸ್ಥಾನಗಳಲ್ಲಿ ಎಲ್ಲರಿಗೂ ಪ್ರವೇಶ ಇದೆ. ಹೀಗಾಗಿ ಅವರು ಪರಿಶಿಷ್ಟ ನಾವು ಸರಿ ಮಾಡ್ಕೊಳ್ಳೋಣ. ಅವ್ರ ಧರ್ಮದ ಹೆಣ್ಮಕ್ಳನ್ನ ಹೋಗಕ್ ರೆಡಿ ಇಲ್ಲ ಅಂದ್ಮೇಲೆ ನಾವ್ ಯಾರೇ ಅದನ್ನ ಮಾತಾಡೋಣ. ನಾವು ಸರಿ ಮಾಡ್ಕೊಳ್ಳೋಣ. ಪ್ರತಿಕಾರ ಮೇಡಮ್ ಪ್ರತಿಕಾರ ಯಾಕಾಗುತ್ತೆ? ಪ್ರತಿಕಾರ ಯಾಕಾಗುತ್ತೆ? ಪ್ರತಿಕಾರ ಎಲ್ಲಾಗುತ್ತೆ ಅಂತ ನಾನು ಹೇಳ್ತೀನಿ ಮೇಡಮ್. ನೋಡಿ ಪುನೀತ್ ಪಬ್ಲಿಕ್ ಕಾಲ್ಸ್ ಅಟೆಂಡ್ ಆಗ್ತಾ ಇದೆ. ಲಿಸನ್ ಟು ಮೀ. ಇಲ್ಲ, ಪಬ್ಲಿಕ್ ಕಾಲ್ ಬರ್ತಾ ಇದೆ. ಬರ್ರಿ ಪಬ್ಲಿಕ್ ಕಾಲ್. ಸತ್ಯ ಕೇಳಿದ್ರೆ ಉರಿಯುತ್ತಾ? ಇಷ್ಟೊಂದು ಆಕ್ರೋಶ ಯಾಕೆ ಸಾದಿಕ್ ಅವರೇ? ಇಷ್ಟೊಂದು ಆಕ್ರೋಶ ಯಾಕೆ? ಧರ್ಮದ ಕೊಲೆಗಳು ಮಾತಾಡ್ತಾ ಇದೆ. ಕೊಲೆಗಳು ಧರ್ಮ ಅದರಲ್ಲಿ ಒಂದ್ ಸ್ವಲ್ಪ ಇರಿ, ನಾವುಗಳೇ ಅರ್ಚ್ಕೊಳ್ಳೋದ್ ಬೇಡ. ಜನರ ಅಭಿಪ್ರಾಯ ತಗೊಳ್ಳೋಣ. ಮೈಸೂರು ನಾನು ಒಬ್ರು ಸರಿ ಮಾಡ್ಕೊಂತ ನೀವೊಬ್ರು ತಡೀರಿ ಒಂದ್ ಸ್ವಲ್ಪ. ಮೈಸೂರಿನಿಂದ ಕಾಲರ್ ಇದ್ದಾರೆ, ಮಲ್ಲಿಕಾರ್ಜುನ್ ಅಂತ. ಸಾರಿ, ಮಂಡ್ಯದಿಂದ ಮಲ್ಲಿಕಾರ್ಜುನ್. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮಲ್ಲಿಕಾರ್ಜುನ್ ನಮಸ್ತೆ. ನಮಸ್ಕಾರ ಮೇಡಮ್. ಓಕೆ, ಡಿಬೇಟ್ ನೋಡ್ತಾ ಇದ್ರಿ ಅಂತ ಕಾಣುತ್ತೆ. ಏನ್ ನೋಡ್ತಾ ಇದ್ದೀನಿ ಮೇಡಮ್. ನಾನು ಕಾವೇರಿ ನಗರದಿಂದ, ಮಂಡ್ಯದಿಂದ ಮಲ್ಲಿಕಾರ್ಜುನ್. ಹೇಳಿ, ಏನ್ ಅನ್ನಿಸ್ತು ಹೇಳಿ ಮೇಡಮ್. ಅದು ಮುಸ್ಲಿಂ ಸಂಘಟನೆಗಳು ಬಹಳ ಅಧ್ವಾನ ಮಾಡ್ತವೆ ಮೇಡಮ್. ಇದಕ್ಕೆ ಕಾಂಗ್ರೆಸ್ ಫುಲ್ ಸಪೋರ್ಟ್ ಅಂತ ನಮ್ಮ ಅನಿಸಿಕೆ. ಮೊನ್ನೆ ಜಮ್ಮು ಕಾಶ್ಮೀರದಲ್ಲಿ ನೋಡಿ 28 ಜನ ಬಹಳ ಡೀಸೆಂಟ್ ಆಗಿರೋ ಒಳ್ಳೊಳ್ಳೆ ಫ್ಯಾಮಿಲಿಗಳನ್ನ ಹೆಸರು ಕೇಳಿ ನೀವು ಹಿಂದೂನ ಮುಸ್ಲಿಂ ಅಂತ ಹೇಳಿ ಹಿಂದೂಗಳ ಕೊಲೆ ಮಾಡ್ಬಿಟ್ಟಿದ್ದಾರೆ. ಇದು ಅಲ್ಲಲ್ಲಿ ಮಂಗಳೂರು, ಬಿಜಾಪುರ, ಗುಲ್ಬರ್ಗ ಎಲ್ಲ ನಡೀತಾ ಇರ್ತದೆ. ಇದಾಗಬಾರ್ದು. ಈ ಕಾಂಗ್ರೆಸ್ ಅನ್ನೋರು ಇಂಡೈರೆಕ್ಟ್ ಆಗಿ ದೇ ಆರ್ ಸಪೋರ್ಟಿಂಗ್ ಅ ಮುಸ್ಲಿಂ ಪೀಪಲ್. ಈ ತರ ಆಗ್ಬಾರ್ದು. ಇದು ನಮ್ಮ ಹಿಂದೂ ದೇಶ ಇಂಡಿಯಾ, ಭಾರತ ಇದು. ಮತ್ತೆ ಯಾರೇ ಆಗಲಿ ಒನ್ ಶುಡ್ ನಾಟ್ ಟೇಕ್ ಲಾ ಇನ್ ಟು ಇಸ್ ಓನ್ ಹ್ಯಾಂಡ್. ಅದಕ್ಕೆ ಪೊಲೀಸ್ ಇದೆ, ಕೋರ್ಟ್ಗಳಿದೆ, ಅಲ್ಲಿ ಫೈಟ್ ಮಾಡ್ಬೇಕೇ ವಿನ ಇವ್ರಿಗೆ ಧರ್ಮ ಅಂತಾನೆ ಗೊತ್ತಿಲ್ಲ. ಮುಸ್ಲಿಂ ಧರ್ಮ ಅಂದ್ರೂ ಏನು ಗೊತ್ತಿಲ್ಲ. ಮುಸ್ಲಿಂ ಧರ್ಮದಲ್ಲಿ ಈ ರೀತಿ ಕಾನೂನ ಕೈ ತಕೊಂಡು ಸಿಕ್ತವ್ರನ್ನೆಲ್ಲ ಮರ್ಡರ್ ಮಾಡಿ ಮೇಡಮ್. ಇವರು ಅವ್ರಿಗೆ ಅಥವಾ ಇವ್ರಿಗೆ ಕೊಟ್ಟಂಗೆ ಉತ್ತರ ಕೊಡ್ಬೇಡಿ. ಆಸ್ ಎ ಪಬ್ಲಿಕ್ ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಹೇಳಿ. ಉತ್ತರ ಕೊಡ್ಬೇಡಿ. ನಾನು ಉತ್ತರ ಕೊಡ್ತಾ ಇಲ್ಲ. ಅವ್ರೇನ್ ಹೇಳಿದ್ರು? ಅವ್ರ ಧರ್ಮ ಏನು ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಅಂತ ಹೇಳಿದ್ರು. ಕರೆಕ್ಟಾ? ಅವ್ರ ಧರ್ಮ ಏನಂತ ಗೊತ್ತಿಲ್ಲ ಅಂತ ಇವ್ರು ಹೇಳ್ತಾವ್ರಲ್ಲ. ಇವ್ರಿಗೆ ಗೊತ್ತಾ ನಮ್ ಧರ್ಮ ಏನು ಅಂತ?
ಇವ್ರು ಹಿಂದೂ ಅಂತವ್ರಲ್ಲ. ಹಿಂದುತ್ವ ಅಂದ್ರೆ ಏನು ಅಂತ ಕೇಳಿ ಅವ್ರಿಗೆ. ಅವ್ರು ಪ್ರಶ್ನೆ ಮಾಡಿ ನೀವು, ಈ ಪ್ರಶ್ನೆ ಮಾಡಿ ನೀವು, ಅದಕ್ಕೆ ಉತ್ತರ ಕೊಡಿ, ನಾನು ಆಮೇಲೆ ಕೊಡ್ತೀನಿ. ಧರ್ಮ ಅನ್ನೋದೇ ಗೊತ್ತಿಲ್ಲ ಅವರಿಗೆ, ಮಲ್ಲಿಕಾರ್ಜುನ್, ಮಾನವೀಯತೆನೇ ಗೊತ್ತಿಲ್ಲ. ಬಸವಣ್ಣವರು ಸರ್, ನೀವು ಮಾತಾಡುವಾಗ ಮಾತನ್ನ ಡೈವರ್ಟ್ ಮಾಡಿ ದಯವಿಟ್ಟು ಮಾತಾಡಬೇಡಿ. ಮಾತಾಡಿದ್ರೆ ನೀಟಾಗಿ ಬಸವಣ್ಣವರು ವಿಶ್ವಗುರು ಬಸವಣ್ಣವರು ಅಂತ ಆದ್ರು. ನೀವ್ ಹೇಳ್ಬೇಡಿ ಮೇಡಮ್. ಶಿವಕುಮಾರ್ ಸ್ವಾಮಿಗಳು, ಯಡಿಯೂರು ಸಿದ್ದಲಿಂಗೇಶ್ವರರು, ಮಹದೇಶ್ವರು, ನಮ್ಮ ಭಾರತ ನೀವು ದೇಶ ಲಿಂಗಾಯತ್ರ ಬಗ್ಗೆ ಹೇಳ್ತಾ ಇದ್ದೀರಾ, ಹಿಂದೂ ಧರ್ಮದ ಬಗ್ಗೆ ಹೇಳಿ ಅಂತಿದ್ದಾರೆ. ಮಂಜುನಾಥ್ ಕೇಳಿ, ಅಲ್ಲ ಮಲ್ಲಿಕಾರ್ಜುನ್ ಕೇಳಿ ಇಲ್ಲಿ. ಅವ್ರ ಪ್ರಶ್ನೆ ಏನ್ ಗೊತ್ತಾ, ಇಷ್ಟು ಮಾತಾಡ್ತಾ ಇದ್ದೀರಲ್ಲ, ಹಿಂದುತ್ವವಾದ ಅಂದ್ರೇನು ಅಂತ ಗೊತ್ತೇನ್ರಿ ಅಂತ ಕೇಳ್ತಿದ್ದಾರೆ. ಗೊತ್ತಾ ನಿಮಗೆ ಹಿಂದುತ್ವ ಅಂದ್ರೆ ಏನು ಅಂತ ಗೊತ್ತಾ ಅಂತ ಕೇಳ್ತಿದ್ದಾರೆ. ಉತ್ತರ ಹೇಳ್ಬಿಡಿ ಅವ್ರಿಗೆ. ಲಿಂಗಾಯತ್ರ ಬಗ್ಗೆ, ವೀರಶೈವ ಧರ್ಮದ ಬಗ್ಗೆ ಹೇಳ್ಬಿಡ್ರಿ. ಹಿಂದುತ್ವ ಅಂತ ಹೇಳಿದ್ರೆ ಸಹಬಾಳ್ವೆ, ಬಸವಣ್ಣವ್ರು ಹೇಳಿದ ರೀತಿ ಅಲ್ವಾ? ಬಸವಣ್ಣವ್ರು ಹೇಳಿದ ರೀತಿ ನನಗ್ ತಿಳಿ ನೋಡಿ 82 ವರ್ಷ ನಾನು ಕೋರ್ಟ್ ಅಲ್ಲಿದ್ದು ರಿಟೈರ್ಡ್ ಆಗಿದೆ. 82 ವರ್ಷ ನನ್ಗೆ ಹಿಂದುತ್ವ ಅಂದ್ರೆ ಬಹಳ ದೊಡ್ಡ ಧರ್ಮ ಇರ್ತಕ್ಕಂಥದ್ದು. ನಾವು ಬಹಳಷ್ಟು ಕಡೆ ಥ್ರೂಔಟ್ ಪ್ರಪಂಚದಲ್ಲಿ ನೋಡ್ತಾ ಇದ್ದೇವೆ. ಸದ್ದಾಮ್ ಹುಸೇನ್ ಇತ್ಯಾದಿ ನಮ್ಮ ಬಾಂಬೆಗೆ ಬಾಂಬ್ ಹಾಕ್ತವ್ರು. ಬಾಂಬೆನಲ್ಲಿ ಎಲ್ಲ ಮುಸ್ಲಿಂಗಳು ಮಾಡ್ತಾ ಇದ್ದಾರೆ, ಹಿಂದೂಗಳು ಮಾಡ್ತಾ ಇದ್ದಾರೆ ಹೇಳಿ. ಸದ್ದಾಮ್ ಹುಸೇನ್ ಹಾಕಿದ್ದ ಬಾಂಬೆಯಲ್ಲಿ ಸದ್ದಾಮ್ ಹುಸೇನ್ ನೋಡಿ ಹೆಸರು ಸರಿಯಾಗಿ ಮಾತಾಡ್ಬೇಕಲ್ಲ.